ರಾಜ್ಯಪಾಲರ ಭಾಷಣಕ್ಕೆ ಪ್ರತಿಪಕ್ಷಗಳ ಟೀಕೆ ವಿಚಾರಕ್ಕೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಯಾವುದನ್ನು ಸುಳ್ಳು ಹೇಳಿಸಿದ್ದೇವೆ, ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ರಾಜ್ಯಪಾಲರ ಭಾಷಣವನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರನ್ನು ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಮಾತನಾಡಿಸಿದ ನೋಡೋಣ. ರಾಜ್ಯಪಾಲರ ಭಾಷಣಕ್ಕೆ ಇದೀಗ ಪ್ರತಿಪಕ್ಷಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದವೆ. ಮತ್ತೊಂದು ಕಡೆಯಾಗಿ ಏನು ಆಡಳಿತ ಸರ್ಕಾರ ಕಾಂಗ್ರೆಸ್ ರಾಜ್ಯಪಾಲರ ಮೂಲಕ ಸುಳ್ಳನ್ನ ಹೇಳಿಸ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ, ಮಾತಾಡಿಸಿ. ಸರ್, ಇವತ್ತು ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡಿದೆ. ರಾಜ್ಯಪಾಲರು ಬಾಯಲ್ಲಿ ಸುಳ್ಳು ಹೇಳಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಏನ್ ಸುಳ್ಳು ಹೇಳಿಸಿದೀವಿ ಅಂತ? ಈಗ ಸುಳ್ಳು ಹೇಳಿಸ್ಲಿಕ್ಕೆ ನೀವು ರಾಜ್ಯಪಾಲರ ಭಾಷಣ ಓದಿ, ನಾಳೆ ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ಡೇ ಸಾಹೇಬ್ರು ಬಜೆಟ್ ನ ಸಂಪೂರ್ಣ ಹೇಳ್ತಾರೆ. 5 ಪ್ರೋಗ್ರಾಮ್ಗಳ ಬಗ್ಗೆ ಮಾತನಾಡಿದೀವಿ, 5 ಪ್ರೋಗ್ರಾಮ್ ನ ಅನುಷ್ಠಾನ ಮಾಡಿದೀವಿ ಅಂತ ಹೇಳಿದೀವಿ. ಅದೇ ರಿಕ್ವೆಸ್ಟ್ ಇರೋದು, ಬಿಜೆಪಿಯವರು ಅವರು ಕಳೆದ ಬಾರಿ 4 ಬಾರಿ ರಾಜ್ಯಪಾಲರ ಭಾಷಣ ಆಗಿದೆ. ಅವ್ರ ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟು ಪ್ರಾಮಿಸ್ಗಳಾಗಿದೆ ಅವ್ರನ್ನೇ ಕೇಳಿ. ಯಾರಿಗೆ? ಬಿಜೆಪಿ ಅವ್ರನ್ನ ಕೇಳಿ. ಯಾಕಂದ್ರೆ ಎಲ್ಲೋ ಒಂದು ಅಕೌಂಟಬಿಲಿಟಿ ಬೇಕು. ನೀವು ಕೇಳಿದ ತಕ್ಷಣ ಬಂದು ನಮ್ಮ ಮೇಲೆ ಹೇಳೋಗ್ಬಾರ್ದು. ಅವ್ರ 4 ವರ್ಷ ಅವಧಿಯಲ್ಲಿ ಅವ್ರ ಮ್ಯಾನಿಫೆಸ್ಟೋ ಏನಿತ್ತು ಇಟ್ಕೊಳ್ಳಿ. ಅವ್ರ ಮ್ಯಾನಿಫೆಸ್ಟೋನಲ್ಲಿ ಯಾವ್ದನ್ನ ಒಂದು ಮಾಡಿ, ಮೊದಲನೇದ ಮ್ಯಾನಿಫೆಸ್ಟೋದಲ್ಲಿ ಇತ್ತು ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರು ಅವರು. ಸೊ ಅವ್ರ ಕೌಂಟ್ರೇ ಕೇಳ್ಬೇಕು ನಾವು. ಈಗ ಹಿಂಗ್ ಬರೋದು ನಾವೇನ್ ಸುಳ್ಳು ಹೇಳಿದೀವಿ? ಹಸಿ ಸುಳ್ಳು ಏನಿದೆ ಇದರಲ್ಲಿ? ಅವ್ರು ಹೇಳ್ತಾರೆ ಹಿಂದೂಗಳ ಮೇಲೆ ಸಾಕಷ್ಟು ಕೇಸ್ ಹಾಕ್ಸಿದ್ದಾರೆ. ಮತ್ತೊಂದು ಕಡೆಗೆ ಕನ್ನಡ ಪರ ಹೋರಾಟಗಾರರನ್ನ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಕನ್ನಡದ ಬಗ್ಗೆ ಉಲ್ಲೇಖ ಮಾಡಕ್ ಯಾವ ನೈತಿಕತೆ ಇದೆ? ಅಲ್ರಿ, ಈಗ ಸುಮ್ಮನೆ ಹೇಳ್ಬೇಕಂತಂದ್ರೆ ಹಿಂದೂ ಅಂತ ಇವ್ರೇನ್ ಹೇಳ್ತದಾರೆ ಈ ಪದ. ಈಗ ಚುನಾವಣೆ ಬಂದಾವ್ ಹೇಳ್ತಾರೆ. ಇವ್ರ ಅವಧಿಯಲ್ಲಿ ಜನ ಮೇಲೆ ಕೇಸ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ಯಾರೇ ಕೇಸ್ ಆದ್ರೆ ಕರ್ನಾಟಕದಲ್ಲಿ ಈ ದೇಶದ ಎಲ್ಲರೂ ಸಿಟಿಸನ್ಸ್. ಹಿಂದೂ ಅನ್ನೋದೇನ್ ಪದ ಇದೆ ಅದರಲ್ಲಿ? ನಾನು ಹಿಂದೂ ಇದ್ದೀನಿ ಅಂದ್ರೆ ಏನರ್ಥ? ಚುನಾವಣೆ ಬಂದಾಗ ಈ ಪದ ಬರಬೇಕು, ಚುನಾವಣೆ ಬಂದದ್ದು ಈ ಪದ ಬರಬೇಕು. ಅವ್ರ ಅವಧಿಯಲ್ಲಿ ಯಾವತ್ತು ಈ ಸರ ಕೇಸರಿ ಶಾಲೆಗಳು ಹಾಕೊಂಡ್ ಬಂದಿಲ್ಲ. ಈಗ ಚುನಾವಣೆ ಬಂದತ್ತೆ ಕೇಸರಿ ಶಾಲೆ ಹಾಕೊಂಡ್ ಬಂದಿದ್ದಾರೆ. ಅವರು ಒಂದ್ ಕಡೆ ಹೇಳ್ತಾರೆ, ಅಂದ್ರೆ ಹಿಂದಿನ ಸರ್ಕಾರ ಸಾಧನೆಗಳನ್ನ ಈ ರಾಜ್ಯಪಾಲರು ಇದ್ರಲ್ಲಿ, ಅಂದ್ರೆ ನಮ್ಮ ಸರ್ಕಾರದ ಸಾಧನೆಗಳನ್ನ, ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳನ್ನ ಈ ರಾಜ್ಯಪಾಲರು ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಈಗ ವಿಜೇಂದ್ರ ಸಾಹೇಬ್ರು ಅವರು ಅವಧಿಯಲ್ಲಿ ಏನಾಗಿದೆ ಅದು ಹೇಳ್ಬೇಕು. ಈ 5 ಕಾರ್ಯಕ್ರಮ ಅವ್ರುವಾವು, ಈ 5 ಗ್ಯಾರಂಟಿ ಅವ್ರುವಾ. ಸೊ ಈ ತರ ಸುಮ್ನೆ ಹೇಳೋದನ್ನ ನಾವ್ ಹೆಂಗ್ರಿ ಕೌಂಟರ್ ಕೊಡೋದು? ನಿಮಗೂ ಗುರುತಿದೆ, ಯಾವ್ದೋ ಒಂದು ಏನೋ ಕರೆಕ್ಟ್ ಬೇಸ್ ಇದ್ರೆ ಮಾತನಾಡ್ಬೋದು. ಹಿಂಗ್ ಸುಮ್ನೆ ಸುಳ್ಳು ಹೇಳೋದ್ರ ನಾವ್ ಹೆಂಗ್ ಕೌಂಟರ್ ಕೊಡೋದಂತ ಹೋಗಿ ಹೇಳ್ರಿ. ಈಗ ಯಾರು ಸುಳ್ಳು ಹೇಳ್ತಾರೆ? ಈಗ ಇಷ್ಟು ಜನಕ್ಕೆ ದುಡ್ಡು ಮುಟ್ತಕ್ಕಂಥದ್ದು ಸುಳ್ಳಿದ್ಯಾ? ಬಸ್ಸಲ್ಲಿ ತಿರ್ತಕ್ಕಂಥ ಸುಳ್ಳಿದ್ಯಾ? ಕರೆಂಟ್ ಕೊಡ್ತಕ್ಕಂಥದ್ದು ಫ್ರೀ ಸುಳ್ಳಿದ್ಯಾ? ಇದು ಗೃಹಲಕ್ಷ್ಮಿ ಸುಳ್ಳಿದ್ಯಾ? 5 kg ಅಕ್ಕಿ ಕೊಡೋದು ಸುಳ್ಳಿದ್ಯಾ? ನಾವೇನ್ ಪ್ರೋಗ್ರಾಮ್ ಪ್ರಾಮಿಸ್ ಮಾಡಿದ್ವಿ ಅವೆಲ್ಲ ಅನುಷ್ಠಾನಕ್ಕೆ ಬಂದಿದೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ನೇರ ನುಡಿಗಳು. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಧಾನಸೌಧದಲ್ಲೂ ಹನುಮ ಧ್ವಜ ದಂಗಲ್. ಕೇಸರಿ ಶಾಲು ಹಾಕಿಕೊಂಡು ಬಂದಂತ ಬಿಜೆಪಿಯ ಶಾಸಕರು ಮಂಡ್ಯದಲ್ಲಿ ಹನುಮ ಧ್ವಜ ಕೆಳಗೆ ಇಳಿಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸೊ ಆ ಕಾರಣಕ್ಕೋಸ್ಕರ ಕೇಸರಿ ಶಾಲನ್ನ ಹಾಕೊಂಡು ಬಂದಿದ್ರು. ಸರ್ಕಾರದ ನಡೆಯನ್ನ ಖಂಡಿಸಿ ವಿಧಾನಸೌಧದ ಅಂಗಳದಲ್ಲಿ ಮಂಡ್ಯದ ಹನುಮ ಧ್ವಜ ಕೇಸ್ ಚರ್ಚೆ ಆಗಿದೆ. ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಶಾಸಕ ಮುನಿರತ್ನ ಅವರು ಭೇಟಿ ಮಾಡಿದ್ರು. ಗಣಿಗ ರವಿಗೆ ಕೇಸರಿ ಶಾಲನ್ನ ಹಾಕಿದ್ದಾರೆ ಶಾಸಕ ಮುನಿರತ್ನ. ಒಂದು 2 ನಿಮಿಷ ಮಾತುಕತೆ ಆದ ನಂತರ ತಕ್ಷಣ ಅದೇ ಕೇಸರಿ ಶಾಲನ್ನ ಮುನಿರತ್ನ ಅವರಿಗೆ ವಾಪಸ್ ಹಾಕಿದ್ದಾರೆ ಗಣಿಗ ರವಿ ಅವರು. ರಾಜ್ಯಪಾಲರಿಗೆ ಬೀಳ್ಕೊಡ್ಲಿಕ್ಕೆ ಬಂದಂತ ಸಿಎಂ ಮೆಟ್ಟಿಲು ಮೇಲೆ ಜಾರಿರುವಂಥದ್ದು ಸಿದ್ದರಾಮಯ್ಯನವರು ಸ್ವಲ್ಪ ಎಡವಿದರೆ ಸಿದ್ದರಾಮಯ್ಯನವರು ಕೂಡಲೇ ಸಹಾಯಕರು ನೆರವನ್ನ ಕೊಟ್ಟಿರುವಂಥದ್ದು ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಸಾಕಷ್ಟು ಬಾರಿ ಕೆಲವೊಮ್ಮೆ ಸಿದ್ದರಾಮಯ್ಯನವರು ಹಿಂಗೆ ಜಾರಿದ್ದಾರೆ ಸ್ಟೆಪ್ಸ್ಗಳಲ್ಲಿ ಕಾರಿಂದ ಇಳಿಯುವಂಥ ಸಂದರ್ಭದಲ್ಲಿ. ಇವತ್ತು ಕೂಡ ಅಷ್ಟೇ ತಾವರ್ಚಂದ್ ಗೆಹ್ಲೋಟ್ ಅವರು ಅವ್ರನ್ನ ಬೀಳ್ಕೊಡುವಂಥ ಸಂದರ್ಭದಲ್ಲಿ ಅದೊಂದು ಸಂಪ್ರದಾಯ. ತಾವರ್ಚಂದ್ ಗೆಹ್ಲೋಟ್ ಅವರು ಮಾತು ಆಡಿದ ಬಳಿಕ ಅವರನ್ನು ಸ್ಪೀಕರು, ಸಭಾಪತಿಗಳು, ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಬಿಟ್ಟು ಬರ್ತಾರೆ, ಕಾರ್ ಹಚ್ಚಿ ಬರ್ತಾರೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇರ್ತಾರಲ್ಲ, ಆ ಸ್ಟೆಪ್ಸಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.